ಶರಾವತಿ ಪಬ್ಲಿಕ್ ಸ್ಟೋರೇಜ್ ಮಾಡ್ತಾ ಇದ್ದೀವಲ್ಲ, ಅದರಿಂದ ಸುಮಾರು 2,000 ಮೆಗಾವಾಟ್ ಎಕ್ಸ್ಟ್ರಾ ಬರ್ತದೆ. ಇದೊಂದು ಅದು ನಾವು ಯಾವುದೇ ನೀರು ಹರಿಯೋದು ನಿಲ್ಲಿಸ್ತಾ ಇಲ್ಲ. ಕೆಳಗಡೆ ಬ್ಯಾಲೆನ್ಸಿಂಗ್ ರಿಸರ್ವ್ ಇருந்து ಅದನ್ನು ಪಂಪ್ ಮಾಡಿ ರಿಸರ್ವ್ಗೆ ತಂದುಬಿಟ್ಟು ಕೊಡೋದಷ್ಟೇ. ಅದು ಟೋಟಲ್ ಪ್ರಾಜೆಕ್ಟಿಗೆ 120 ಎಕರೆ ಭೂಮಿ ಬೇಕಷ್ಟೇ. ಅದು ಸಮೇತ ಪೈಪ್ಲೈನ್ ಒಳಗಡೆ ಹೋದ ಮೇಲೆ ಅದು ನಾವು ತುಂಬಿದ ಮೇಲೆ ಅದರ ಮೇಲೇನೂ ಅರಣ್ಯನ ಮಾಡ್ತೀವಿ. ಅದಕ್ಕೆ ಇದು ಭಾರಿ ಸಿಂಪಲ್ ಒಂದು ಪ್ರಾಜೆಕ್ಟು. ಹೆಚ್ಚಿಗೆ ಈಗ ಬರೀ 1000 ಮೆಗಾವಾಟ್ ಬರ್ತಾ ಇದೆ. ಆ ಪ್ರಾಜೆಕ್ಟ್ ಆದಮೇಲೆ 3,000 ಮೆಗಾವಾಟ್ ಬರ್ತದೆ. ಅದು ಭಾರಿ ಒಳ್ಳೇದಾಗ್ತದೆ. ಅದು 3-4 ವರ್ಷ ಆಗಬೇಕಾಗ್ತದೆ ಅದನ್ನು ಕೆಲಸ ಮುಗಿಬೇಕಾದ್ರೆ. ನೋಡಿ, ಯಾವುದಕ್ಕೂ ವಿರೋಧ ಅಂದ್ಬಿಟ್ಟು ಕೆಲವರು ಇರ್ತಾರೆ. ನಮ್ಮ 700 ಕೋಟಿ ಜನ ಇದ್ದಾರೆ. ಅದರಲ್ಲಿ ಕೆಲವರು ಎಲ್ಲದಕ್ಕೂ ಅವರವ್ರದ್ದೇ ಒಂದು ಡೌಟ್ ಇರ್ತದೆ. ಅವ್ರ ಡೌಟ್ಗಳನ್ನ ಏನೇನು ಹೇಳಿದ್ರೆ ನಾವು ಅದನ್ನು ಪರಿಹಾರ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಪರಿಸರ ಇಲಾಖೆದು ಅನುಮತಿ ಪಡೆದಿದೆ. ಇದು ಕೇಂದ್ರ ಪರಿಸರ ಇಲಾಖೆ, ರಾಜ್ಯ ಸರ್ಕಾರದ ಪರಿಸರ ಇಲಾಖೆ, ವನ್ಯಜೀವಿಗಳ ಎಲ್ಲ ಅನುಮತಿ ಪಡೆದೇ ನಾವು ಮಾಡಲಿಕ್ಕಾಗೋದು. ಅದಕ್ಕೆ ಒತ್ತಡ ಮಾಡಿಬಿಟ್ಟು ಅವ್ರಿಗೆ ಕೊಡಿದಲಿಕ್ಕಾಗೋದು. ಅವರು ಪರಿಸರ ವಿಚಾರದಲ್ಲಿ ಅವರು ಸ್ಟಡಿ ಮಾಡಿಬಿಟ್ಟು ನಂತರ ರಿಪೋರ್ಟ್ ಕೊಡ್ತಾರೆ. ಅದರ ಪ್ರಕಾರ ನಾವು ಮಾಡ್ತೀವಿ. ವಿರೋಧ ಮಾಡಿದವರು ಏನಂತ ಕೇಳ್ತಾರೆ. ವಿರೋಧ ಮಾಡೋರು ಮಾತುಕತೆ ಮಾಡಿದ್ದಾರೆ. ನಮ್ಮ ಆಫೀಸರ್ಗಳಿದ್ದರು, ಅದಕ್ಕೆಲ್ಲ ಹೋಗಿ ಡಿಸ್ಕಸ್ ಮಾಡೋದು ಎಲ್ಲ ಮಾಡಿದ್ದಾರೆ. ನೀವು ಹೇಳಿ ಏನು ವಿರೋಧ?